ಭಾರತೀಯ ಸರಕುಗಳ ಮೇಲೆ ಅಮೆರಿಕ 26% ಪರಸ್ಪರ ಸುಂಕವನ್ನು ವಿಧಿಸಿದೆ. ಆದರೆ ಭಾರತಕ್ಕೆ ಇದರ ಅರ್ಥವೇನು? ವ್ಯಾಪಾರ ಉದ್ವಿಗ್ನತೆ ಹೆಚ್ಚುತ್ತಿದೆ ಮತ್ತು ಭಾರತವು ವೇಗವಾಗಿ ಹೊಂದಿಕೊಳ್ಳಬೇಕಾಗಿದೆ. ಈ ಸುಂಕಗಳು ಪ್ರಮುಖ ಕೈಗಾರಿಕೆಗಳನ್ನು ಮರುರೂಪಿಸಬಹುದು. ಭಾರತದ ಔಷಧೀಯ ರಫ್ತುಗಳು ಕನಿಷ್ಠ ಪರಿಣಾಮವನ್ನು ಕಾಣಬಹುದು. ಆದರೆ ಆಟೋ ಮತ್ತು ಐಟಿ ವಲಯಗಳು ಸವಾಲುಗಳನ್ನು ಎದುರಿಸಬಹುದು. ಹೆಚ್ಚಿನ ಸುಂಕಗಳು ಎಂದರೆ ಅಮೆರಿಕಕ್ಕೆ ಮಾರಾಟ ಮಾಡುವ ಭಾರತೀಯ ಕಂಪನಿಗಳು ಬೆಲೆಗಳನ್ನು ಹೆಚ್ಚಿಸಬಹುದು, ಅವುಗಳನ್ನು ಕಡಿಮೆ ಸ್ಪರ್ಧಾತ್ಮಕವಾಗಿಸಬಹುದು. ಸುಂಕದ ಹೊರೆಗಳನ್ನು ಕಡಿಮೆ ಮಾಡಲು ಮತ್ತು ರಫ್ತುಗಳನ್ನು ವಿಸ್ತರಿಸಲು ಭಾರತ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಮಾತುಕತೆ ನಡೆಸುತ್ತಿದೆ. ಏತನ್ಮಧ್ಯೆ ರಫ್ತುಗಳನ್ನು ವೈವಿಧ್ಯಗೊಳಿಸಲು ವ್ಯವಹಾರಗಳು ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಿಸುತ್ತಿವೆ. ಸುಂಕಗಳ ಹೊರತಾಗಿಯೂ ಭಾರತವು ಜಾಗತಿಕ ರಫ್ತುಗಳಲ್ಲಿ ದೊಡ್ಡ ಪಾಲನ್ನು ಮತ್ತು ಹೊಸ ವ್ಯಾಪಾರ ಪಾಲುದಾರಿಕೆಗಳನ್ನು ಗುರಿಯಾಗಿಸಿಕೊಂಡಿದೆ. ಕಾರ್ಯತಂತ್ರವಾಗಿ ನಿರ್ವಹಿಸಿದರೆ ಇದು ಭಾರತೀಯ ತಯಾರಕರನ್ನು ನಾವೀನ್ಯತೆ ಮತ್ತು ಸ್ವಾವಲಂಬನೆಯತ್ತ ತಳ್ಳಬಹುದು. ಭಾರತ ಈ ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸುತ್ತದೆಯೇ? ಕಾದು ನೋಡೋಣ. ಹೆಚ್ಚಿನ ಜಾಗತಿಕ ವ್ಯಾಪಾರ ಒಳನೋಟಗಳಿಗಾಗಿ ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ.